ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿನ ಮೇಲೆ ಆಘಾತಗಳು, ಸಾವು ನೋವುಗಳು ಸಂಭವಿಸ್ತಾನೆ ಇರೋಂಥದ್ದು, ಆಗ್ತಾನೆ ಇರೋಂಥದ್ದು. ಇದೇ ಸಾಲಿನಲ್ಲಿ ಕನ್ನಡದ ಖ್ಯಾತ ನಟ, ನಾಯಕ ಎಲ್ಲರ ಪ್ರೀತಿಯನ್ನು ಕೂಡ ಗೆದ್ದಿದ್ದಂಥ ಅದ್ಭುತವಾದ ನಟ ಇದೀಗ ಬೆಳ್ಳಂಬೆಳಗ್ಗೆನೆ ಕೊನೆ ಸೆಳೆದಿರುವಂಥದ್ದು. ಅವ್ರು ಜಿಮ್ ಮುಗಿಸ್ಕೊಂಡು ಬಂದು ಮನೆಗೆ ಬಂದಂಥ ಸಂದರ್ಭದಲ್ಲಿ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ. ಹಾಗಾದರೆ ಯಾರು ಈ ನಟ, ನಾಯಕ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಯಾಕೆಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಸಾಲು ಸಾವು ನೋವುಗಳು ಸಂಭವಿಸ್ತಿರೋದು, ಹೃದಯಘಾತಕ್ಕೆ ಬಲಿಯಾಗ್ತಿರೋದು ಅತಿ ಹೆಚ್ಚಾಗಿರೋದು. ಇದೇ ಸಾಲಿನಲ್ಲಿ ಕನ್ನಡದ ಖ್ಯಾತ ಸ್ಟಾರ್, ಪವರ್ ಸ್ಟಾರ್ ಅಪ್ಪು, ಆಕಾಶ್, ಮೌರ್ಯ, ನಮ್ಮ ಬಸವ ಅಂತಲೇ ಪ್ರೀತಿಯಿಂದ ಕರೀತಿದ್ದಂಥ ಪುನೀತ್ ರಾಜ್ಕುಮಾರ್, ಪವರ್ ಟ್ರಾನ್ಸ್ಫಾರ್ಮ್ ಅಂತಲೇ ಹೆಸರು ತೆಗೆದುಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರು ಎಂದಿನಂತೆ ವರ್ಕೌಟನ್ನು ಮುಗಿಸಿಕೊಂಡು ಮನೆಗೆ ಬಂದು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡಿರುತ್ತೆ. ಆಗ ಅವರು ತಕ್ಷಣ ಅವರ ಪತ್ನಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಮಾರ್ಗ ಮಧ್ಯೆ ಕಾರ್ನಲ್ಲಿ ತೆರಳೋದ ಸಂದರ್ಭದಲ್ಲೇ ಅವರಿಗೆ ಕಾರ್ನಲ್ಲಿ ಹೃದಯಘಾತವಾಗಿ ಪ್ರಜ್ಞೆ ತಪ್ಪಿಬಿಡುತ್ತೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಸ್ತಾರೆ. ಸಾಕಷ್ಟು ಟ್ರೀಟ್ಮೆಂಟ್, ಕರೆಂಟ್ ಟ್ರೀಟ್ಮೆಂಟ್ ಎಲ್ಲದೂ ಕೂಡ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ್ದಾರೆ, ಕೊನೆ ಸೆಳೆದಿದ್ದಾರೆ. ನಿಜಕ್ಕೂ ಇದು ತುಂಬಾ ನೋವಿನ ಸುದ್ದಿ. ಎಂದಿಗೂ ಸಹ ಮರೆಯೋಕ್ಕೆ ಸಾಧ್ಯವಾಗುತ್ತಿಲ್ಲ. ಇವರು ಸಾವಾಗಿದ್ದಾರೆ.